ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಲಿತ್ಯಾಂ ಮನಸಾಂ ನಿಪತ್ಯಾರಭೂತ್ತಮಾಖ್ಯಂ ಸಗುರುಂ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯತೀಕೃಪತ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಂಜಯ ಉವಾಚ ಶುಶ್ರೂಷಸ್ವ ಸ್ಥಿರೋ ಭೂತ್ವಾ ಶಂಸತೋ ಮಮ ಭಾರತ. ಹಂತತೆ ಕಥಯಿಷ್ಯಾಮಿ ಸರ್ವಃ ಪ್ರತ್ಯಕ್ಷದರ್ಶಿವಾನ್. ಧೃತರಾಷ್ಟ್ರ ಸಂಜಯನ ಎದುರಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅದ್ಭುತವಾದ ಮಹಿಮೆಗಳು, ತಾನು ಅನುಭವಿಸಿದ, ತಾನು ಕಂಡ ಮಹಿಮೆಗಳನ್ನು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾನೆ. ಬುದ್ಧಿವಂತರಾದ, ಪರಾಕ್ರಮಿಗಳಾದ, ಬಲಶಾಲಿಗಳಾದ ನಮ್ಮ ವಿಚಾರ ಒಂದಾಗಿರುತ್ತೆ. ನಮಗಿಂತಲೂ ಪ್ರಚಂಡ ಬುದ್ಧಿವಂತನಾದ, ಅನಂತ ಬಲಶಾಲಿಯಾದ, ಅಪರಿಮಿತ ಪರಾಕ್ರಮಿಯಾದ ದೈವದ ವಿಚಾರ, ಆ ವಿಚಾರವೇ ನಿಜವಾದ ವಿಚಾರವಾಗಿರುತ್ತೆ. ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯುದ್ಧ ಏನಾಯಿತು ಹೇಳು ಎಂದು ಪ್ರಾರ್ಥನೆಯನ್ನು ಮಾಡಿದಾಗ ಸಂಜಯ ಹೇಳ್ತಾನೆ, ಸರ್ವಂ ಪ್ರತ್ಯಕ್ಷದರ್ಶಿವ. ಸಮಗ್ರವಾದ ಯುದ್ಧ ಏನಾಯಿತು, ಹೇಗಾಯಿತು ಎನ್ನುವುದನ್ನು ಪ್ರತ್ಯಕ್ಷ ಕಣ್ಣಾರೆ ಕಂಡ ನಾನು ಸವಿಸ್ತೃತವಾಗಿ ಹೇಳ್ತೇನೆ ಕೇಳಿಲ್ಲಿ.
ಸೇನಾಪತ್ತೆ ತ್ವಯಾ ರಾಜನ್ ಅದ್ಯ ಸತ್ಕೃತವಾನ್ ಅಹಂ. ಯಾವಾಗ ದುರ್ಯೋಧನ ಆಚಾರ್ಯರಾದ ದ್ರೋಣಾಚಾರ್ಯರನ್ನು ಸೇನಾಧಿಪತಿಯನ್ನಾಗಿ ನಿಯಮನವನ್ನು ಮಾಡಿದ, ಆಗ ದ್ರೋಣಾಚಾರ್ಯ ಸಂತುಷ್ಟನಾಗಿ ಹೋಗ್ಬಿಡ. ಆಗ ಹೇಳ್ತಾರೆ, ನೋಡೋ ದುರ್ಯೋಧನ, ನೀನು ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದಕ್ಕಾಗಿ ಪರಮ ಸಂತುಷ್ಟನಾಗಿದ್ದೇನೆ. ಈ ತರಹದ ಕಾರ್ಯವನ್ನು ಯಾರೂ ಮಾಡಿಲ್ಲ. ಕರೋಮಿ ಕಾಮಂ ಕಂ ತೇದ್ಯ ವೃಣಿಶ್ವ ಪ್ರಯಚ್ಛಸಿ ಯಮಿಚ್ಛಸಿ. ನಿನ್ನ ಮನಸ್ಸಿನೊಳಗೆ ಅಪೇಕ್ಷೆ ಏನಿದೆ ಹೇಳು, ಆ ಕಾರ್ಯವನ್ನು ನಾನು ಮಾಡ್ತೇನೆ, ಏನಾದರೂ ಹೇಳು. ಅಷ್ಟರ ಮಟ್ಟಕ್ಕೆ ಸಂತುಷ್ಟನಾಗಿ ಬಿಟ್ಟ ದ್ರೋಣಾಚಾರ್ಯ. ಏನಿದೆ, ಬ್ರಾಹ್ಮಣ ಅಲ್ಪ ಸಂತುಷ್ಟ, ಅವನಿಗೆ ಏನು ಸಿಕ್ಕಿರುವುದಿಲ್ಲ. ಯಾರಾದರೂ ಏನಾದರೂ ಕೊಟ್ಟರು ಅಂತಾದರೆ ಬಹಳ ಸಂತುಷ್ಟನಾಗಿ ಬಿಡ್ತಾನೆ. ಆ ಸಂತೋಷವೇನಿದೆ ಅನೇಕ ಬಾರಿ ಮಾರಕವಾಗತ್ತೆ, ಅನೇಕ ಬಾರಿ ತಾರಕವೂ ಆಗತ್ತೆ. ದ್ರೋಣಾಚಾರ್ಯರ ಪರಿಸ್ಥಿತಿಯು ಹೀಗಾಯಿತು. ನಾಳಿಗಾಗಿ ಇಡದಿರುವ ಬ್ರಾಹ್ಮಣ, ಆಕಳಿಗೆ ಹೊಟ್ಟೆಗೆ ಹಾಕಿದಾಗ ಗೋಮಯದಲ್ಲಿ ಬಂದ ಕಾಳುಗಳನ್ನೇ ಬೇಯಿಸಿಕೊಂಡು ತಿನ್ನುವ ಬ್ರಾಹ್ಮಣ, ಮಗ ಹಾಲು ಬೇಕು ಅಂತ ಬೇಡಿದಾಗ ಅದೇ ಕಾಳುಗಳನ್ನೇ ಬೀಸಿ ಹಿಟ್ಟು ಕಲಿಸಿ ಭಾರಿ ರುಚಿಯಾದ ಹಾಲು ಅಂತೇಳಿ ಕೊಟ್ಟ ಬ್ರಾಹ್ಮಣ, ಅಂತಹ ಸಾಮಾನ್ಯನಾದ ಬ್ರಾಹ್ಮಣನಿಗೆ ದೊಡ್ಡದಾದ ಕುರು ಸೈನ್ಯದ ಸೇನಾಪತಿಯನ್ನಾಗಿ ಮಾಡಿದಾಗ ಎಷ್ಟು ಸಂತೋಷವಾಗಿರ್ಲಿಕ್ಕಿಲ್ಲ. ಹಿಕ್ಕಿ ಹೋಗಿಬಿಟ್ಟ ದ್ರೋಣಾಚಾರ್ಯ. ಅದಕ್ಕಾಗಿ ಹೇಳ್ತಾನೆ, ಈ ಸಂತೋಷಕ್ಕೆ ನಾನು ನಿನಗೆ ಏನು ಕೊಡಬೇಕು ಕೇಳಿ, ನಿನ್ನ ಮನಸ್ಸಿನೊಳಗೆ ಏನಿದೆ ಕೇಳಿ, ನಾನು ಕೊಡ್ತೇನೆ, ಈಡೇರಿಸ್ತೇನೆ. ತದಾ ದುರ್ಯೋಧನೋ ರಾಜ ಕರ್ಣ ದುಶ್ಯಾಸನಾದಿಪಿ. ಆ ದುರ್ಯೋಧನ ಏನು ಮಾಡಿದ ಅಂದರೆ, ಸಂತುಷ್ಟರಾದ ದ್ರೋಣಾಚಾರ್ಯರು ನನಗೇನೂ ಕೊಡ್ಲಿಕ್ಕೆ ಸಾಧ್ಯವಿದೆ, ಯಾಕೆ ಅವರಲ್ಲಿ ಅಷ್ಟು ಸಾಮರ್ಥ್ಯವಿದೆ ಎಂದು ಭಾವಿಸಿ ಈ ಚಾಂಡಾಲ್ ಚೌಕಡಿ ಒಂದು ಮೀಟಿಂಗ್ ಮಾಡ್ತಾರೆ. ಯಾರ್ಯಾರು? ಲೀಡರ್ ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ. ಈ 4 ಮಂದಿ ಏಕಾಂತದೊಳಗೆ ವಿಚಾರವನ್ನು ಮಾಡಿ ಸಮ್ಮಂತ್ರೋವಾಚ ದುರ್ಧರ್ಷಂ ಆಚಾರ್ಯಂ ಜಯತಾವರಂ. ಸ್ವಾಮಿ ದ್ರೋಣಾಚಾರ್ಯ, ನಮ್ಮ ಮೇಲೆ ಸಂತುಷ್ಟನಾಗಿ ನೀವು ಏನಾದರೂ ನಮ್ಮ ಮಾತನ್ನು ಈಡೇರಿಸಿಕೊಡುವುದಾದರೆ, ನಮಗೆ ವರವನ್ನು ಕೊಡುವುದಾದರೆ ಒಂದು ಅದ್ಭುತವಾದ ವರ ಬೇಕೇ ಬೇಕು. ಅದೇನು ಅಂತಂದರೆ, ಬದುಕಿದ ಯುಧಿಷ್ಠಿರನನ್ನು ಸೆರೆ ಹಿಡಿದು ನಮಗೆ ತಂದುಕೊಡ್ಬೇಕು ಅಷ್ಟೇ. ಗೃಹೀತ್ವಾ ರಥಿನಂ ಶ್ರೇಷ್ಠಂ ತತ್ಸಮೀಪಂ ಇಹಾನಯ ಇಚ್ಛಯೇಯಂ ಮಹಾತ್ಮಾನಂ ಧರ್ಮಾತ್ಮಾನಂ ಯುಧಿಷ್ಠಿರ ಭ್ರಾತೃಣಾಂ ಪಶ್ಯತಾಮೇವ. ಭೀಮ, ಅರ್ಜುನ, ನಕುಲ, ಸಹದೇವರು ಕಣ್ಣಿಂದ ನೋಡ್ತಾ ಇರುವಾಗಲೇನೆ ಅವನನ್ನು ಹಿಡಿದುಕೊಂಡು ಬಂದು ನನ್ನ ವಶದ ಅಲ್ಲಿ ಕೊಟ್ಬಿಟ್ರಿ ಅಂತಂದರೆ, ಇದು ನನ್ನ ಅಪೇಕ್ಷೆ ಇದೆ, ಇದರ ಮೇಲೆ ನೀವೇನು ಕೊಟ್ಟರು ಸಂತೋಷ, ಆದರೆ ಈ ವರ ಮಾತ್ರ ಬೇಕು. ಪಾಪ ಸಾಫ್ ಮನುಷ್ಯ ದ್ರೋಣಾಚಾರ್ಯ, ಬ್ರಾಹ್ಮಣ ಏನಿದ್ರು ಸಾಧು ಮನುಷ್ಯ. ದ್ರೋಣಾಚಾರ್ಯರು ಸಂತೋಷವಾಗಿ ಬಿಡ್ತು. ಏನ್ರ ಧರ್ಮರಾಜನ ಹಿಡಿದುಕೊಂಡು ಬರಬೇಕಲ್ಲ, ಅವಶ್ಯವಾಗಿ ಹಿಡಿದುಕೊಂಡು ಬಂದ್ಬಿಟ್ಟೆ ಅಂತ ಹೇಳಿಬಿಡಿ. ದುರ್ಯೋಧನಾದಿಗಳು ಕೇಕೆ ಹಾಕ್ತಾ ಇದ್ದಾರೆ, ಹಿಗ್ಗಿದ್ದಾರೆ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಅಲ್ಲೋ ಮೂರ್ಖ, ಧರ್ಮರಾಜನನ್ನು ಸಂಹಾರವನ್ನು ಮಾಡು ಅಂತ ಹೇಳಿದ್ರೆ ನಾನು ಸಂಹಾರ ಮಾಡ್ತಿದ್ದೆ ಅಲ್ಲ. ಯಾಕೆ ಧರ್ಮರಾಜನನ್ನು ಹಿಡಿದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದೀರಿ? ನೀವು ಮೂರ್ಖಿದ್ದೀರಿ, ಹುಚ್ಚಿದ್ದೀರಿ. ಇದೇ ನೋಡು ಧರ್ಮರಾಜನ ಪ್ಲಸ್ ಪಾಯಿಂಟ್. ಅಂದರೆ ಜೀವನದೊಳಗೆ ಧರ್ಮರಾಜನನ್ನು ವಿರೋಧವನ್ನು ಮಾಡುವುದಕ್ಕಾಗಿ ಹುಟ್ಟಿದ ನಿಮಗೂ ಕೂಡ ಧರ್ಮರಾಜನನ್ನು ಸಂಹಾರವನ್ನು ಮಾಡಬಾರದು ಎಂಬ ಮನಸ್ಸು ಬರಬೇಕು ಅಂತಂದರೆ, ಆ ಧರ್ಮರಾಜನ ಸೇಫ್ ಆದ ಗುಣಗಳು, ಆ ಧರ್ಮರಾಜನ ಧರ್ಮನಿಷ್ಠೆ, ಅವನ ಗುಣವಂತಿಕೆ, ಅಜಾತ ಶತ್ರುತ, ಇದು ಏನಿದೆ ನೋಡು ಧರ್ಮರಾಜನಲ್ಲಿ ಅಪ್ರತಿಮವಾಗಿದೆ. ಆದ್ದರಿಂದಾಗಿ ಧರ್ಮರಾಜನನ್ನು ನಿರಂತರವಾಗಿ ದ್ವೇಷ ಮಾಡುವ ನಿಮಗೂ ಕೂಡ ಧರ್ಮರಾಜನನ್ನು ಸಂಹಾರವನ್ನು ಮಾಡಬೇಕು ಅಂತ ಅಪೇಕ್ಷೆ ಬರಲೇ ಇಲ್ಲ. ನವಧಂ ತಸ್ಯ ದುರ್ದರ್ಶ ವರಮಧ್ಯ ಪ್ರಯಾಚಸೆ ಕಿಮರ್ಥಂಚ ನರವ್ಯಾಘ್ರ ನವಧಂ ತಸ್ಯ ಕಾಂಕ್ಷಸೆ ಅಹೋಸ್ವಿ ಧರ್ಮರಾಜಸ್ಯ ದ್ವೇಷ್ಟ ಕಶ್ಚಿನ್ ನ ವಿದ್ಯತೆ.
ಧರ್ಮರಾಜನನ್ನು ಸಂಹಾರವನ್ನು ಮಾಡಬೇಕು, ಕೊಂದು ಹಾಕಬೇಕು ಎನ್ನುವ ಹಕರಕ ದ್ವೇಷವನ್ನು ಮಾಡುವ ಒಬ್ಬ ದ್ವೇಷಿಯನ್ನು ನಾನು ಕಾಣಲಿಲ್ಲಲ್ಲ. ಇದು ಧರ್ಮರಾಜನ ವೈಭವ. ಅಷ್ಟೇ ಅಲ್ಲ, ಅಥವಾ ಭರತ ಶ್ರೇಷ್ಠ ನಿರ್ಜಿತ್ಯ ಯುಧಿ ಪಾಂಡವಾನ್, ಈ ಎಲ್ಲ ಪಾಂಡವರನ್ನು ಸೋಲಿಸಿ ಅರ್ಧ ರಾಜ್ಯವನ್ನು ಸ್ವೀಕಾರವನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ರೆ ನಾನು ಬಹಳ ಸಂತೋಷ ಪಡ್ತಿದ್ದೆ. ಹಾಗೂ ನೀವು ಬೇಡಲಿಲ್ಲ, ಧರ್ಮರಾಜನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ಧರ್ಮರಾಜ ಎಂಥ ಅಜಾತ ಶತ್ರುವಾಗಿದ್ದಾನೆ ಎನ್ನುವುದನ್ನು ನಿಮ್ಮ ನಡವಳಿಕೆಯಿಂದಲೇ ಗೊತ್ತಾಗ್ತಾ ಇದೆ ಅಂತ ಹೇಳಿದಾಗ ನಗುತ್ತಾನೆ ದುರ್ಯೋಧನ ನಗುತ್ತಾನೆ. ಸಹಸಾ ನಿಸೃತೋ ಭಾವೋ ಯೋಸ್ಯ ನಿತ್ಯಂ ಹೃದಯ ಸ್ಥಿತಃ ನಾಕಾರೋ ಗುಹಿತಂ ಶಕ್ಯೋ ಬೃಹಸ್ಪತಿ ಸಮೈರಪಿ ತಸ್ಮಾತ್ ತವ ಸುತ ರಾಜನ್ ಪ್ರಹೃಷ್ಟೋ ವಾಕ್ಯಮಬ್ರವೀತ್. ಸಂತುಷ್ಟನಾಗಿರ್ತಕ್ಕಂತಹ ದುರ್ಯೋಧನ ನಗುತ್ತಾ ಮಾತನಾಡ್ತಾನೆ, ದ್ರೋಣಾಚಾರ್ಯ, ನಾನು ಅಂತ ಹುಚ್ಚಿದ್ದೇನೆ, ಪೆದ್ದಿದ್ದೇನೆ ಎಂಬುದಾಗಿ ನೀವು ತಿಳಿಲಿಕ್ಕೆ ಹೋಗಬೇಡಿ. ನಾನೇನು ಪೆದ್ದು ಇಲ್ಲ, ನಾನೇನು ಹುಚ್ಚಲ್ಲ, ನಾನು ಬುದ್ಧಿವಂತ ಇದ್ದೇನೆ. ವಧೇ ಕುಂತಿ ಸುತಸ್ಯಾಜೋ ನಾಚಾರ್ಯ ವಿಜಯೋ ಮಮ. ನೀವೇನೋ ದೊಡ್ಡ ಸ್ತನ ಮಾಡಿಕೊಂಡು ಧರ್ಮರಾಜನನ್ನು ಸಂಹಾರವನ್ನು ಮಾಡಿಕೊಂಡು ಬರಬಹುದು, ಆದರೆ ಧರ್ಮರಾಜನ ಸಂಹಾರ ಇದು ನನ್ನ ವಿಜಯ ಎಂಬುದಾಗಿ ನೀವು ಭಾವಿಸಬೇಡಿ. ಏನೋ ಧರ್ಮರಾಜನ ಸಂಹಾರ ಸರ್ವಥಾ ನನ್ನ ವಿಜಯವಾಗುವುದಿಲ್ಲ. ಯಾಕೆ? ಹತೆ ಯುಧಿಷ್ಠಿರೇ ಪಾರ್ಥ ಹನ್ಯುಸ್ಸರ್ವನ್ಹಿನೋ ಧ್ರುವಂ. ಒಂದು ವೇಳೆ ಧರ್ಮರಾಜ ಸತ್ತ ಅಂತಂದ್ರೆ ಈ ಪಾಂಡವರು ನಮ್ಮನ್ನು ಬಿಡ್ತಾರೆ, ನಾ ಹರ್ಕೊಂಡು ತಿಂದು ಹಾಕ್ತಾರೆ, ಚಂಡಾಡಿ ನಮ್ಮನ್ನು ಸಂಹಾರವನ್ನು ಮಾಡ್ತಾರೆ. ನೈವ ಶಕ್ಯ ರಣೇ ಸರ್ವೇ ನಿಹಂತು ಮಮರೈರಪಿ. ದುರ್ಯೋಧನನ ಬಾಯಿಯೊಳಗೆ ಬರ್ತಾ ಇದೆ, ಈ ಭೀಮಾರ್ಜುನರನ್ನು ಸೋಲಿಸುವುದಕ್ಕಾಗಿ ದೇವತೆಗಳಿಗೂ ಸಾಮರ್ಥ್ಯವಿಲ್ಲ. ಆಮೇಲೆ ನಮ್ಮನ್ನು ಬಿಟ್ಟಾರ ಧರ್ಮರಾಜ ಓದೋದಕ್ಕಾಗಿ, ಚಂಡಾಡಿ ಬಿಡ್ತಾರೆ. ಯದಿ ಸರ್ವೇ ನಿಹನಿಷ್ಯಂತೆ, ನೀವು ಏನಾದರೂ ಮಾಡಿ ಪಾಂಡವರನ್ನು, ಪಾಂಡವರ ಮಕ್ಕಳನ್ನು ಎಲ್ಲರನ್ನೂ ಸಂಹಾರವನ್ನು ಮಾಡೀರಿ ಎಂಬುದಾಗಿ ತಿಳಿದರೂ ಕೂಡ ಅದು ನನಗೆ ವಿಜಯವಾಗುವುದಿಲ್ಲ. ಯಾಕೆ? ವಿಷ್ಣು ದಾಸ್ಯತಿ ಕೃಷ್ಣಾಯೈ ಕುಂತ್ಯೈವ ಪುರುಷೋತ್ತಮ. ಈ ಶ್ರೀಕೃಷ್ಣ ಪರಮಾತ್ಮನೇನಿದ್ದಾನಲ್ಲ, ಸಮಗ್ರವಾಗಿ ನಮ್ಮನ್ನೆಲ್ಲರನ್ನು ಚಂಡಾಡಿ ಕುಂತಿಗೆ ರಾಜ್ಯವನ್ನು ಕೊಡ್ತಾನೆ, ದ್ರೌಪದಿಗೆ ರಾಜ್ಯವನ್ನು ಕೊಡ್ತಾನೆ. ಹಾಗಾಗಿ ಧರ್ಮರಾಜ ಸತ್ತರೂ ನಮ್ಮ ವಿಜಯವಲ್ಲ, ಪಾಂಡವರ ಸತ್ರು ನನ್ನ ವಿಜಯವಲ್ಲ, ಪಾಂಡವರು ಪ್ಲಸ್ ಅಭಿಮನ್ಯು ಮೊದಲಾದ ಪಾಂಡವರ ಮಕ್ಕಳ ಸತ್ರು ಕೂಡ ನನ್ನ ವಿಜಯವಲ್ಲ. ಯಾಕೆ? ಈ ಕೃಷ್ಣ ನಮ್ಮನ್ನು ಬಿಡಲಾರ, ದ್ರೋಣಾಚಾರ್ಯ ನಮಗೆ ಗೊತ್ತಿತು. ಆದರೆ ಮತ್ತು ನಾನು ಬದುಕಿದ ಯುಧಿಷ್ಠಿರನನ್ನು ಯಾಕೆ ಹಿಡ್ಕೊಂಡು ಬಾ ಅಂತ ಹೇಳಿನಿ ಗೊತ್ತಾ? ತಸ್ಮಿನ್ ಜೀವತಿ ಚಾಯಾತೆ ಹ್ಯುಪಾಯೈರ್ ಬಹುಭಿಕೃತೈ. ಬಹಳ ವಿಚಾರ ಮಾಡಿ ನಿರ್ಣಯ ತೆಗೆದುಕೊಂಡಿದ್ದೇವೆ. ಧರ್ಮರಾಜನನ್ನು ಸಜೀವನಾಗಿ ನೀವು ಹಿಡ್ಕೊಂಡು ಬಂದ್ರಿ ಅಂತಾದರೆ ಆಗ ಧರ್ಮರಾಜನಿಗೆ ಜೂಜಾಟಕ್ಕೆ ಕರಿತೇನೆ. ಪುನರ್ಯಾಸ್ಯಂತ್ಯರಣ್ಯಾಯ ಪಾಂಡವಾಸ್ತಮೋನವೃತಃ. ಆಗ ಸತ್ಯ ಪ್ರತಿಜ್ಞೆ ತ್ವಾನೀತೆ ಪುನರ್ದ್ಯೂತೇನ ನಿರ್ಜಿತೆ. ಸತ್ಯ ಪ್ರತಿಜ್ಞನಾದ ಧರ್ಮರಾಜನನ್ನು ನೀವು ಎಳೆದುಕೊಂಡು ಬಂದಾಗ ಅವನನ್ನು ಮತ್ತೆ ಜೂಜಾಟಕ್ಕೆ ಕರೀತೇನೆ. ಅವನು ಬರುವುದಿಲ್ಲ ಅಂತ ಹೇಳುವುದಿಲ್ಲ. ನಾನು ಜೂಜಾಟಕ್ಕೆ ಕರೆದಾಗ ಜೂಜಾಟಕ್ಕೆ ಬರ್ತಾನೆ. ಜೂಜಾಟಕ್ಕೆ ತಾನೊಬ್ಬ ಬರುವುದಿಲ್ಲ, ತನ್ನ ತಮ್ಮಂದಿರನ್ನು, ತನ್ನ ಮಕ್ಕಳನ್ನು, ತನ್ನ ಸೈನ್ಯವನ್ನು ಎಲ್ಲರನ್ನು ಮನವರಿಕೆಯನ್ನು ಮಾಡಿ ಕರೆದುಕೊಂಡು ಬರ್ತಾನೆ. ಜೂಜಾಟಕ್ಕೆ ಒಮ್ಮೆ ಬಂದ ಅಂತಂದ್ರೆ ನನ್ನ ಕೈಯೊಳಗೆ ಸೋತ ಅಂತ ಅರ್ಥ. ನನ್ನ ಕೈಯೊಳಗೆ ಒಮ್ಮೆ ಸೋತ ಅಂತಂದ್ರೆ ಮತ್ತೆ 20 ವರ್ಷ ವನವಾಸ, 8 ವರ್ಷದ ಅಜ್ಞಾತವಾಸ ಹಾಕ್ಬೋದಲ್ಲ ನಾನು. ಸೊ ಆಗೇನಿದೆ, ನನ್ನ ನಿಜವಾದ ಜಯ ಅಲ್ಲಿದೆ. ಆದ್ದರಿಂದಾಗಿ ನಾನು ಹೇಳಿದ್ದೇನೆ, ನನ್ನನ್ನು ಅಟ್ಟು ಪೆದ್ದು ಅಂತ ತಿಳಿಬೇಡಿ ದ್ರೋಣಾಚಾರ್ಯ. ನಾನು ಬಹಳ ಬುದ್ಧಿವಂತ ಇದ್ದೇನೆ. ಹಾಗಾಗಿ ನನ್ನ ಜಯ ಬದುಕಿದ ಧರ್ಮರಾಜನನ್ನು ಹಿಡಿದುಕೊಂಡು ಬರೋದರೊಳಗೆ ನನ್ನ ಜಯ ಕಟ್ಟಿಟ್ಟಿದೆ ಹೊರತು ಧರ್ಮರಾಜನನ್ನು, ಪಾಂಡವರನ್ನು, ಸಪುತ್ರರಾದ ಪಾಂಡವರನ್ನು ಸಂಹಾರ ಮಾಡೋಣದ್ರಿಂದ
ನನಗೆ ಜಯ ಸಿಗತ್ತೆ ಅಂತನ್ನೋದನ್ನು ನಾನು ಒಪ್ಪಲಾರೆ. ಸಂಜಯ ಉವಾಚ ತಸ್ಯ ಜಿಹ್ವಂ ಅಭಿಪ್ರಾಯಂ ಜ್ಞಾತ್ವಾ ದ್ರೋಣೋರ್ಥವಿತ ತಂವರಂ ಸಾಂತರಂ ತಸ್ಮೈ ದದೋ ಸಂಚಿಂತ್ಯ ಬುದ್ಧಿಮಾನ್. ಆಗ ದ್ರೋಣಾಚಾರ್ಯ ಅಂದ್ರೆ ಯಾವಾಗ ದುರ್ಯೋಧನನ ಕಪಟ ಬುದ್ಧಿ ಗೊತ್ತಾಯ್ತಲ್ಲ, ದ್ರೋಣಾಚಾರ್ಯರಿಗೆ ಒಂದು ಕ್ಷಣ ನಾಲಿಗೆ ಕಚ್ಚಿಕೊಡ್ತಾರೆ, ಯಾಕಾದರೂ ಇವನಿಗೆ ವರವನ್ನು ಕೊಟ್ಟೋ. ಆದರೆ ಆ ದುರ್ಯೋಧನ ಅನ್ನ ತಿಂದು ಬಿಟ್ಟಿದ್ದಾರೆ, ದುರ್ಯೋಧನನಿಂದ ಸೇನಾಧಿಪತ್ಯವನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಆ ದೊಡ್ಡ ಋಣ ಕೈ ಮೇಲೆ ಬಿದ್ದಿದೆ, ಬೆನ್ನ ಮೇಲೆ ಬಿದ್ದಿದೆ. ಆದ್ದರಿಂದಾಗಿ ಆಯ್ತು ದುರ್ಯೋಧನ, ನಿನ್ನ ಮಾತನ್ನು ಈಡೇರಿಸ್ತೇನೆ. ಇವತ್ತು ನಾನು ಧರ್ಮರಾಜನನ್ನು ಹೆಡೆಮರಿ ಕಟ್ಟಿ ಹಾಕಿಕೊಂಡು ಬಂದು ನಿನ್ನ ಕಾಲಿಗೆ ಹಾಕ್ತೇನೆ. ನಚೇದ್ ಯುಧಿಷ್ಠಿರಂ ವೀರ ಪಾಲಯೇದ್ ಅರ್ಜುನೋ ಯುಧಿ. ಆದ್ರೆ ಒಂದು ಮಾತು ಏನು ಅಂತಂದ್ರೆ, ಈ ಯುಧಿಷ್ಠಿರನನ್ನು ಅರ್ಜುನ ರಕ್ಷಣೆಗಾಗಿ ನಿಲ್ಲಬಾರದು. ಅರ್ಜುನ ಏನಾದರೂ ಪಾಂಡವರ ರಕ್ಷಣೆಗೆ, ಧರ್ಮರಾಜನ ರಕ್ಷಣೆಗೆ ಗಟ್ಟಿಯಾಗಿ ನಿಂತ ಅಂತಾದ್ರೆ ನನಗೇನು ಧರ್ಮರಾಜನನ್ನು ಹಿಡಿದುಕೊಳ್ಳಿಕ್ಕಾಗುವುದಿಲ್ಲ. ಒಂದು ವೇಳೆ ಅರ್ಜುನನನ್ನು ದೂರ ಕಳಿಸಿದ್ರಿ, ಅರ್ಜುನನ್ನು ಬಿಸಿ ಮಾಡಿದ್ರಿ ಅಂತಂದ್ರೆ ನಾನು ಧರ್ಮರಾಜನನ್ನು ಹಿಡಿದುಕೊಂಡು ಬಂದೆ ಅಂತ ಅರ್ಥ. ಯಾಕೆ? ನಹಿ ಶಕ್ಯೋರಣೆ ಪಾರ್ಥ ಸೇಂದ್ರೈರ್ದೇವಾಸುರೈರಪಿ. ಈ ಅರ್ಜುನನ್ನು ಸೋಲಿಸುವುದಕ್ಕೆ ಇಂದ್ರನಿಂದ ಸಹಿತವಾದ ಯಾವ ದೇವತೆಗಳಿಗಾಗಲಿ ಯಾವ ಅಸುರರಿಗಾಗಲಿ ಸಾಧ್ಯವಿಲ್ಲ. ಅಂತ ಪರಾಕ್ರಮಿಯಾಗಿದ್ದಾನೆ. ನನ್ನ ಶಿಷ್ಯ ನಿಜ, ಆದರೆ ನಾನು ಕೊಟ್ಟ ವಿದ್ಯೆಗಿಂತಲೂ 100 ಮಡಿ ಹೆಚ್ಚಾದ ವಿದ್ಯೆಯನ್ನು ಅವನು ಕಲ್ತಿದ್ದಾನೆ. ಇಂದ್ರನಿಂದ ಕಲ್ತಿದ್ದಾನೆ, ದೇವತೆಗಳಿಂದ ಕಲ್ತಿದ್ದಾನೆ, ರುದ್ರದೇವರು ಕೊಟ್ಟಿದ್ದಾರೆ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಅನೇಕ ಗುಪ್ತ ವಿದ್ಯೆಗಳನ್ನು ಅವನಿಗೆ ಉಪದೇಶವನ್ನು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅವನನ್ನು ನಾವು ಸೋಲಿಸಲಿಕ್ಕಾಗುವುದಿಲ್ಲ. ಸಚಾಪಕ್ರಮ್ಯತಾಂ ಯುದ್ಧಾತ್ ಏನೋಪಾಯೇನ ಶಕ್ಯತೆ. ನೀವೇನಾದರೂ 100 ತರದ ಉಪಾಯಗಳನ್ನು ಮಾಡಿ ಅರ್ಜುನ ಧರ್ಮರಾಜನನ್ನು ಬೇರ್ಪಡಿಸಿದರೆ ಅಪನೀತಿಯೇ ತತಃ ಪಾರ್ಥ್ಯೆ ಧರ್ಮರಾಜೋಜಿತಸ್ತ್ವಯ. ಧರ್ಮರಾಜನನ್ನು ಗೆದ್ದಿ ಅಂತ ತಿಳಿದು ಬಿಡು. ಗ್ರಹಣೇ ಹಿ ಜಯಸ್ತಸ್ಯ ನವಧೇ ಪುರುಷರ್ಷಭ ಗ್ರಹಣಂ ಹಿ ವಧಾತ್ತಸ್ಯ ಧರ್ಮರಾಜಸ್ಯ ಮನ್ಯಸೆ ಅನೇನೈವಾಭ್ಯುಪಾಯೇನ ಗ್ರಹಣಂ ಸಮುಪೇಕ್ಷಸೆ. ಧರ್ಮರಾಜನನ್ನು ಹಿಡಿಯೋದೇ ನಿನ್ನ ಪಾಲಿಗೆ ಜಯ ಅಂತಾಗಿದ್ದರೆ, ಧರ್ಮರಾಜನನ್ನು ಸಂಹಾರವನ್ನು ಮಾಡೋದು ನಿನಗೆ ಜಯ ಅಂತ ಆಗದೇ ಇದ್ದರೆ ಧರ್ಮರಾಜನನ್ನು ಹಿಡಿದುಕೊಂಡು ಬರ್ತೇನೆ. ಅದಕ್ಕೇನಾಗಿದೆ? ಆದರೆ ಅರ್ಜುನ ಮಾತ್ರ ಅಲ್ಲಿರಬಾರ್ದು, ಅರ್ಜುನ ಹೋಗಬೇಕು ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಹೇಳ್ತಾರೆ. ಅಪನೀತಿಯೇ ನರವ್ಯಾಗ್ರೆ ಕುಂತಿ ಪುತ್ರಿ ಧನಂಜಯೇ. ನೀವೇನಾದರೂ ಅರ್ಜುನನನ್ನು ದೂರ ಸರಿಸಿದರೆ ಒಂದೇ ನಿಮಿಷ ಸಾಕು ಧರ್ಮರಾಜನನ್ನು ಹಿಡಿದುಕೊಂಡು ಬರುವುದಕ್ಕೆ. ಫಲ್ಗುನಸ್ಯ ಸಮೀಪೇತು ನಹಿ ಶಕ್ಯೋ ಯುಧಿಷ್ಠಿರಃ. ಅರ್ಜುನನ ಸನಿಹವಿರುವಾಗ ಈ ಯುಧಿಷ್ಠಿರನನ್ನು ಹಿಡಿಲಿಕ್ಕಾಗುವುದಿಲ್ಲ. ಏವ ಮುಕ್ತೇ ತದಾ ತಸ್ಮಿನ್ ಯುದ್ಧೇ ದೇವಾಸುರೋಪಮೇ ಸಾಂತರಂತು ಪ್ರತಿಜ್ಞಾತೆ ರಾಜ್ಞೋ ದ್ರೋಣೇನ ನಿಗ್ರಹೇ ಗೃಹೀತಂ ತಮ ಮನ್ಯಂತ ತವ ಪುತ್ರಾಸು ಬಾಲಿಶಾಃ. ಅತ್ಯಂತ ಬಾಲಿಶವಾದ ಬುದ್ಧಿಯುಳ್ಳ ನಿನ್ನ ಮಕ್ಕಳು ಧರ್ಮರಾಜ ಕೈಗೆ ಸಿಕ್ಕ ಎಂಬುದಾಗಿ ಗಟ್ಟಿಯಾಗಿ ಕೇಕೆ ಹಾಕಿಬಿಡ್ತಾರೆ. ದ್ರೋಣಾಚಾರ್ಯರ ಮೇಲೆ ಅಷ್ಟು ವಿಶ್ವಾಸ ಅವರಿಗೆ. ಆದರೆ ಧರ್ಮರಾಜ ಅಷ್ಟು ಸುಲಭದೊಳಗೆ ಸಿಕ್ಕಿಬೀಳ್ತಾರೆ ಅಂತ ಅನ್ನೋದು ಹುಚ್ಚ ನಿನ್ನ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಅಂತ ಸಂಜಯ ಧೃತರಾಷ್ಟ್ರನನ್ನು ಎದುರಿಗೆ ಕೂಡಿಸಿಕೊಂಡೇ ಅಪಹಾಸವನ್ನು ಮಾಡ್ತಾನೆ. ಸಾಂತರಂದು ಪ್ರತಿಜ್ಞಾತೆ ರಾಜ್ಞೋ ದ್ರೋಣಿನ ವಿಗ್ರಹೇ ತದಸ್ತೆ ಸೈನಿಕ ಶ್ರುತ್ವ ತಂ ಯುಧಿಷ್ಠಿರ ನಿಗ್ರಹಂ ಸಿಂಹನಾಥ. ಯಾವಾಗ ದ್ರೋಣಾಚಾರ್ಯ ಪ್ರತಿಜ್ಞೆಯನ್ನು ಮಾಡಿದರು, ಕರ್ಣೋಪಕರಣವಾಗಿ ಆ ಕೌರವರ ಎಲ್ಲ ಸೈನಿಕರಿಗೆ ಗೊತ್ತಾಯಿತು. ಸೈನಿಕರಿಗೆ ಗೊತ್ತಾದಾಗ ಏಕ ಪ್ರಕಾರವಾಗಿ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭರವಸೆ ಏನಂತೆ, ಧರ್ಮರಾಜ ಸಿಕ್ಕ ಅನ್ನೋ ಭರವಸೆ ಅದು. ಈ ವಿಷಯವನ್ನು ಅತ್ಯಂತ ಆತ್ಮೀಯ ಚಾರರಿಂದ ಧರ್ಮರಾಜನಿಗೆ ಸುದ್ದಿ ಮುಟ್ಟಿತು. ಧರ್ಮಣ್ಣ, ಇವತ್ತು ನಿನ್ನನ್ನು ಹಿಡಿಯೋರಿದ್ದಾರೆ ದ್ರೋಣಾಚಾರ್ಯರು ಅಂತ ಹೇಳಿದಾಗ ಧರ್ಮರಾಜ ಗಾಬರಿ ಆಗ್ತಾನೆ.
ಥತ್ತರಿಸಿ ಹೋಗಿಬಿಟ್ಟ ಧರ್ಮರಾಜ. ಯಾಕೆ? ಧರ್ಮರಾಜನಿಗೆ ಗೊತ್ತು ದ್ರೋಣಾಚಾರ್ಯರು ಎಂಥವರು, ದ್ರೋಣಾಚಾರ್ಯರ ಪರಾಕ್ರಮ ಎಂಥದ್ದು. ಸ್ವಯಂ ಪರಶುರಾಮ ದೇವರ ಶಿಷ್ಯರು, ಈ ಅರ್ಜುನಾದಿಗಳಿಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು, ಶೀಲವೃದ್ಧ, ತಪೋವೃದ್ಧ, ವಿದ್ಯಾವೃದ್ಧ, ಅಸ್ತ್ರವಿದುಷಿ, ಪರಾಕ್ರಮಿ. ಈ ದ್ರೋಣಾಚಾರ್ಯ ಕೈ ಎತ್ತಿ ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿದ್ದಾನೆ ಅಂತಂದ್ರೆ ಇವರು ನನ್ನನ್ನು ಹಿಡದೇ ತೀರ್ತಾರೆ ಅಂತ ಧರ್ಮರಾಜ ಗಾಬರಿಯಾದ, ಥತ್ತರಿಸಿ ಹೋದ. ಭೀಮಾರ್ಜುನರನ್ನು ಕರೆಸಿ ಹೇಳ್ತಾನೆ, ಏನೋ ನೋಡ್ರಿ, ಮತ್ತೆ ಈ ಪ್ರತಿಜ್ಞೆ ವ್ಯರ್ಥವಾಗುವ ಹಾಗೆ ಏನಾದರೂ ಮಾಡಬೇಕಲ್ಲ, ನಿಮ್ಮಿಬ್ಬರ ಜವಾಬ್ದಾರಿ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಅರ್ಜುನೋವಾಚ ಯಥಾ ಮೇನ ವದ ಕಾರ್ಯ ಆಚಾರ್ಯಸ್ಯ ಕಥಂಚನ ತಥಾ ತವ ಪರಿತ್ಯಾಗೋ ನಮೇ ರಾಜನ್ ಚಿಕೀರ್ಷತಃ. ಯಾಕೆ ಧರ್ಮರಾಜ ಇಷ್ಟು ಗಾಬರಿಯಾದ? ಭೀಮ ಅರ್ಜುನರು ಇಬ್ಬರು ಪರಾಕ್ರಮ, ಅವರ ಬಲ, ಅವರ ಶಕ್ತಿ ಧರ್ಮರಾಜನಿಗೆ ಗೊತ್ತಿಲ್ಲೇನು? ಭೀಮಾರ್ಜುನರ ಪರಾಕ್ರಮ ಬಲಶಕ್ತಿಗಳು ಧರ್ಮರಾಜನಿಗೆ ಚೆನ್ನಾಗಿ ಗೊತ್ತು. ಆದರೆ ತುಂಬ ವಿಚಿತ್ರ ಏನು ಅಂತಂದ್ರೆ, ಈ ಅರ್ಜುನ ದ್ರೋಣಾಚಾರ್ಯ ಜೊತೆಗೆ ಯುದ್ಧ ಮಾಡ್ಯಾನು, ದ್ರೋಣಾಚಾರ್ಯನ ಸಂಹಾರ ಮಾಡುವುದಿಲ್ಲ ಗುರುಗಳು. ಭೀಮಸೇನ ದೇವರು ದ್ರೋಣಾಚಾರ್ಯ ಜೊತೆ ಯುದ್ಧವೇ ಆಡುವುದಿಲ್ಲ. ಆಮೇಲೆ ಇವರಿಬ್ಬರ ವಿಕೆಟ್ ಪಕ್ಕಕ್ಕೆ ಇಟ್ಟಾಗ ಈ ಉಳಿದವರೆಲ್ಲರೂ ಚಿಲ್ಲರು ದ್ರೋಣಾಚಾರ್ಯರ ಮುಂದೆ. ಹಾಗಾಗಿ ಅವರಿಗೆ ಒಳಗೆ ಟುಕು ಗಾಬರಿ. ಈ ಗಾಬರಿಯ ಮಾತು ಅರ್ಜುನನ ಬಾಯಿಯೊಳಗೂ ಒಂದು ಅಂಶದೊಳಗೆ ಬಂದು ಹೋಗುತ್ತೆ. ಏನಂತೆ, ಯಾವ ರೀತಿಯಾಗಿ ದ್ರೋಣಾಚಾರ್ಯರನ್ನು ನಾನು ಸಂಹಾರವನ್ನು ಮಾಡುವುದಿಲ್ಲವೋ ಅಣ್ಣ, ಅದೇ ರೀತಿಯಾಗಿ ನಿನ್ನನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಇದೆ ಅಪ್ಪೇವಂ ಪಾಂಡವ ಪ್ರಾಣ ನುತ್ಸೃಜೇಯಮಹಂಭುವಿ. ಧರ್ಮಣ್ಣ, ನಿನ್ನ ಸಲುವಾಗಿ ನನ್ನ ಪ್ರಾಣವನ್ನು ಬಿಟ್ಟೇನು, ಆದರೆ ನಿನ್ನನ್ನು ನಾನು ಬದುಕಿರುವಾಗ ಧರ್ಮರಾಜನನ್ನು ಕೈ ಬಿಟ್ಟೆ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಪತೆ ದ್ಯೌಹು. ಅರ್ಜುನನ ಗಟ್ಟಿ ವಿಶ್ವಾಸ ನೋಡಿ. ಆಕಾಶ ಕೆಳಗೆ ಬೀಳಲಿ, ನಕ್ಷತ್ರದಿಂದ ಸಹಿತವಾದ ಆಕಾಶ ಕೆಳಗೆ ಬೀಳಲಿ, ಪೃಥ್ವಿ ಎರಡು ಹೋಳಾಗಿ ಹೋಗಲಿ, ನತ್ವಾಂ ದ್ರೋಣೋ ನಿಗೃಹೀಯ ಜೀವಮಾನಿ ಮೈ ಧ್ರುವಂ. ನಾನು ಬದುಕಿರುವಾಗ ದ್ರೋಣಾಚಾರ್ಯ ನಿನ್ನನ್ನು ಹಿಡಿಯೋದಿಲ್ಲ, ಏನು ಕಾಳಜಿ ಮಾಡಬೇಡ. ಅಷ್ಟೇ ಅಲ್ಲ, ಅರ್ಜುನನ ಪ್ರತಿಜ್ಞೆ ಮುಂದೆ ಹೋಗುತ್ತೆ. ವಿಷ್ಣುರ್ವ ಸಹಿತ ದೇವೈ, ಸ್ವಯಂ ನಾರಾಯಣ ಎಲ್ಲ ದೇವತೆಗಳಿಂದ ಜೊತೆಯಾಗಿ ಬಂದು ದ್ರೋಣಾಚಾರ್ಯರ ಬೆಂಬಲಕ್ಕೆ ನಿಲ್ಲಿ, ನಮ್ಮ ವಿರುದ್ಧವಾಗಿ ನಿಲ್ಲಿ. ಆದರೂ ನಾನು ಧರ್ಮರಾಜನನ್ನು ಬಿಟ್ಟು ಕೊಡುವುದಿಲ್ಲ. ಮೈ ಜೀವತಿ ರಾಜೇಂದ್ರ ನ ಭಯಂ ಕರ್ತುಮರ್ಹಸಿ. ನಾನು ಬದುಕಿರುವಾಗ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಜುನನ ಕಾನ್ಫಿಡೆಂಟ್, ಅವನ ಬಲ, ಅವನ ಶಕ್ತಿಯ ಮೇಲೆ ವಿಶ್ವಾಸ ನೋಡಿ ಅಂತ. ದ್ರೋಣಾದ್ ಅಸ್ತ್ರಭೃತಾನ್ ಶ್ರೇಷ್ಠಾನ್ ಸರ್ವಶಸ್ತ್ರಭೃತಾಮಪಿ ಅನ್ಯಚ್ಚ ಪುರುಯಾಂ ರಾಜೇಂದ್ರ ಪ್ರತಿಜ್ಞಾಂ ಮಮ ನಿಶ್ಚಲಾಂ ನ ಸ್ಮರಾಮ್ಯನೃತಂ ತಾವತ್ ನ ಸ್ಮರಾಮಿ ಪರಾಜಯಂ ನ ಸ್ಮರಾಮಿ ಪ್ರತಿಶ್ರುತ್ಯ ವಿಸ್ಮೃತ್ಯ ಮನಸಾಕೃತಂ. ಅಣ್ಣ ಕೇಳಿಲ್ಲಿ, ನಾನು ಎಂದಿಗೂ ಸುಳ್ಳನ್ನು ನೆನೆಸಿಕೊಳ್ಳುವುದಿಲ್ಲ, ಸುಳ್ಳು ಮಾತನಾಡುವುದಿಲ್ಲ. ಮೊದಲನೇ, ನನಗೆ ದ್ರೋಣಾಚಾರ್ಯರಿಂದ ಸೋಲಾಗಬಹುದು ಅಂತೇಳಿ ಪರಾಜಯವನ್ನು ನಾನು ಲೆಕ್ಕ ಹಾಕುವುದಿಲ್ಲ. ಇದು ಎರಡನೇದು. ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆಯೋದಿಲ್ಲ. ಇದು ಮೂರನೇದು. ಇದು ಮನಸ್ಸಿನಿಂದಲೂ ಈ ಮೂರು ಕೆಲಸಗಳು ಆಗುವುದಿಲ್ಲ. ಏನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಡಿ, ನೀನೇ ಮುಂದೆ ನಿಲ್ಲು, ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳಿದ. ತತಃಶಂಕಾಶ್ಚ ಭೇರ್ಯಶ್ಚ. ಆಗ ಶಂಕನಾದವಾಗ್ತಾ ಇದೆ, ಭೇರ್ಯನಾದವಾಗ್ತಾ ಇದೆ. ಹೇಗೆ ದ್ರೋಣಾಚಾರ್ಯರ ಪ್ರತಿಜ್ಞೆಯನ್ನು ಕೇಳಿದಾಗ ಕೌರವರ ಪಕ್ಷದೊಳಗೆ ಕೇಕೆ ಹಾಕಿದರಲ್ಲ, ಅದಕ್ಕೂ 100 ಪಟ್ಟು ಹೆಚ್ಚಿನ ಜೋರಾದ ಕೇಕೆ ಪಾಂಡವರ ಪಕ್ಷದಿಂದ ಬರ್ತಾ ಇದೆ. ಯಾಕೆ? ಅರ್ಜುನನ ಪ್ರತಿಜ್ಞೆ ಆ ಮಟ್ಟದ ಪ್ರತಿಜ್ಞೆಯಾಗಿತ್ತು. ಆಗ ಕ್ರೌಂಚ ವ್ಯೂಹವನ್ನು ಪಾಂಡವರು ಮಾಡಿದ್ದಾರೆ, ಶಕಟ ವ್ಯೂಹವನ್ನು ದ್ರೋಣಾಚಾರ್ಯ ಮಾಡಿದ್ದಾರೆ. ಆ ಶಕಟ ವ್ಯೂಹದ ಮುಂಭಾಗದಲ್ಲಿ ದ್ರೋಣಾಚಾರ್ಯರಿದ್ದಾರೆ, ಕ್ರೌಂಚ ವ್ಯೂಹದ ಮುಂಭಾಗದಲ್ಲಿ ಅರ್ಜುನನಿದ್ದಾನೆ.
ಉಳಿದೆಲ್ಲ ರಾಜರುಗಳು ಆಚೆ ಈಚೆ ಎಲ್ಲ ಕಡೆಗೆ ನಿಂತಿದ್ದಾರೆ. ಯುದ್ಧ ಪ್ರಾರಂಭವಾಗ್ತಾ ಇದೆ. ಏನ್ ಯುದ್ಧ ಅಂದ್ರೆ ದ್ರೋಣಾಚಾರ್ಯರಿಗೆ ತಮ್ಮ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯುದ್ಧ. ಘನಘೋರವಾದ ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಮಧ್ಯಾಹ್ನದವರೆಗೆ ದ್ರೋಣಾಚಾರ್ಯ ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಅಷ್ಟು ವೇಗದಿಂದ ಓಡಾಡಿ ಎಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ಪುಣ್ಯಾತ್ಮ. ಏನ್ ದ್ರೋಣಾಚಾರ್ಯ ಅಂದ್ರೆ 20 ವರ್ಷ 40 ವರ್ಷದ ಯುವಕನಲ್ಲ ದ್ರೋಣಾಚಾರ್ಯ. 70 ವರ್ಷದ ಮುದಿಯ ಅರ್ಜುನನೇ ಆಗಿದ್ದಾನೆ. ಅರ್ಜುನ ಯುವಕ ಆಗಿನ ಲೆಕ್ಕದೊಳಗೆ. ದ್ರೋಣಾಚಾರ್ಯರಿಗೆ ಎಷ್ಟು ವರ್ಷ ಅಂತಂದ್ರೆ 600 ವರ್ಷಗಳಾಗಿದೆ ದ್ರೋಣಾಚಾರ್ಯರಿಗೆ. ಅಂತಹ ಮುದಿಯ ವೃದ್ಧ ದ್ರೋಣಾಚಾರ್ಯ ಬಂಗಾರದ ರಥದೊಳಗೆ ಇದ್ದಾನೆ. ವೇದಿ ಧ್ವಜವಿದೆ. ಎಲ್ಲಿ ನೋಡಿದಲ್ಲಿ ಇಲ್ಲಿ ದ್ರೋಣಾಚಾರ್ಯ ಇದ್ದಾರೆ ಅನ್ನೋದ್ರೊಳಗೆ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ದ್ರೋಣಾಚಾರ್ಯ ಇದ್ದಾರೆ ಅಂತಂದ್ರೆ ಇನ್ನೊಂದು ಕಡೆಗೆ ಹೋಗಿದ್ದಾರೆ, ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಏಕಕಾಲಕ್ಕೆ ದ್ರುಪದ ರಾಜ, ವಿರಾಟ ರಾಜ, ದೃಷ್ಟದ್ಯುಮ್ನ, ಸಾತ್ಯಕಿ ಎಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅವರನ್ನು ತಪ್ಪಿಸಿಕೊಂಡು ಧರ್ಮರಾಜನ ಎದುರಿಗೆ ಬರಬೇಕು ಅಂತ ದ್ರೋಣಾಚಾರ್ಯ ಎಲ್ಲಿ ಸ್ಥಳ ಸಿಗಲಿಕ್ಕೆ ಸಾಧ್ಯವಿದೆ ಎಲ್ಲ ಸ್ಥಳದೊಳಗೂ ಪ್ರವೇಶವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಸ್ಥಳಗಳಿಗೂ ಕೂಡ ಪಾಂಡವರು ಗಟ್ಟಿಯಾಗಿ ಪ್ರತಿರೋಧಿಸ್ತಾ ಇದ್ದಾರೆ. ಒಂದು ಕಡೆಗೆ ದೃಷ್ಟದ್ಯುಮ್ನ ಬರ್ತಾನೆ, ಮತ್ತೊಂದು ಕಡೆಗೆ ಘಟೋತ್ಕಚ ಬರ್ತಾನೆ, ಮತ್ತೊಂದು ಕಡೆಗೆ ಅಭಿಮನ್ಯು ಬರ್ತಾನೆ. ಎಲ್ಲ ಕಡೆಗೆ ಅರ್ಜುನನ ಕಣ್ಣೋಟ ಎಲ್ಲ ಕಡೆಗೆ ಇದೆ. ಅರ್ಜುನ ಎಲ್ಲ ಕಡೆಗೆ ಎಲ್ಲೆಲ್ಲಿ ಯಾರು ಸೋಲ್ತಾ ಇದ್ದಾರೆ ಅಲ್ಲಿ ಅರ್ಜುನ ಅಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲದರ ನಡುವೆ ಒಂದು ಅರ್ಧ ಭಾಗದೊಳಗೆ ದ್ರೋಣಾಚಾರ್ಯರೇ ಬರುವ ಮನಸ್ಸೂ ಮಾಡದೇ ಇರುವಾಗೆ ಭೀಮಸೇನ ದೇವರು ಇಡೀ ಒಂದು ಅರ್ಧ ಸೈನ್ಯವನ್ನು ತಾವು ರಾಜ್ಯ ಮಾಡ್ತಾ ಇದ್ದಾರೆ, ತಾವು ಯುದ್ಧ ಮಾಡ್ತಾ ಇದ್ದಾರೆ. ಹೀಗೆ ಅತ್ಯಂತ ಗರಿಷ್ಠ ಮಟ್ಟದ 11ನೇ ದಿನದ ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧದೊಳಗೆ ಅಭಿಮನ್ಯುವಿನ ಪರಾಕ್ರಮದ ವರ್ಣನೆ ಬರ್ತದೆ. ಅಪ್ರತಿಮವಾಗಿ ಅಭಿಮನ್ಯು ಯುದ್ಧವನ್ನು ಮಾಡ್ತಾನೆ. ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.